ನಮಸ್ಕಾರ. ಇವತ್ತು ನಾವು ಬೈಬಲ್ನ ಒಂದು ತುಂಬಾನೇ ಕುತೂಹಲಕಾರಿ ರಹಸ್ಯದ ಬಗ್ಗೆ ಮಾತಾಡೋಣ. ಅದೇನಂದ್ರೆ, ಪುನರುತ್ಥಾನಗೊಂಡ ನಂತರ ಸಂತರು ಎಲ್ಲಿಗೆ ಹೋಗ್ತಾರೆ? ಯಾಕಂದ್ರೆ ಕೆಲವು ವಚನಗಳು ಒಂದು ಕತೆ ಹೇಳಿದ್ರೆ, ಇನ್ನು ಕೆಲವು ವಚನಗಳು ಸಂಪೂರ್ಣವಾಗಿ ಬೇರೆ ಚಿತ್ರಣವನ್ನೇ ಕೊಡ್ತವೆ. ಸರಿ, ಹಾಗಾದ್ರೆ ಬನ್ನಿ ಈ ಬೈಬಲ್ ರಹಸ್ಯದ ಆಳಕ್ಕೆ ಇಳಿದು ಸತ್ಯವನ್ನ ಒಟ್ಟಿಗೆ ಕಂಡುಹಿಡಿಯೋಣ. ಸರಿ, ಹಾಗಾದ್ರೆ ನಿಜವಾದ ಪ್ರಶ್ನೆಯೇನು? ಬೈಬಲ್ ಹೇಳೋ ಹಾಗೆ ಪುನರುತ್ಥಾನ ಆದ್ಮೇಲೆ ಸಂತರು ಕರ್ತನನ್ನ ಗಾಳಿಯಲ್ಲಿ ಭೇಟಿ ಮಾಡ್ತಾರಾ ಅಥವಾ ಜಿಯೋನ್ ಪರ್ವತದ ಮೇಲೆ ಸೇರ್ತಾರಾ? ಇಲ್ಲ, ಗಾಜಿನ ಸಮುದ್ರದ ಹತ್ರ ಇರ್ತಾರಾ? ಇವೆಲ್ಲವೂ ಬೇರೆ ಬೇರೆ ಸ್ಥಳಗಳ ಅಥವಾ ಒಂದೇ ಸ್ಥಳದ ಬೇರೆ ಬೇರೆ ಹೆಸರುಗಳ? ಬನ್ನಿ ಈ ಮೂರು ಸುಳಿವುಗಳನ್ನು ಒಂದೊಂದಾಗಿ ಪರಿಶೀಲಿಸೋಣ. ಓಕೆ, ನಮ್ಮ ಈ ಹುಡುಕಾಟದ ಮೊದಲ ಹೆಜ್ಜೆ ಇದು. ನಾವು ಒಂದ್ರೀತಿ ಡಿಟೆಕ್ಟಿವ್ಸ್ ತರ ಕೆಲಸ ಮಾಡೋಣ, ಸರಿನಾ? ಬೈಬಲಲ್ಲಿರೋ ಪ್ರತಿಯೊಂದು ಸಾಕ್ಷ್ಯವನ್ನ ಒಂದೊಂದಾಗಿ ನೋಡ್ತಾ ಸುಳಿವುಗಳನ್ನ ಜೋಡಿಸ್ತಾ ಹೋಗೋಣ. ಕೊನೆಗೆ ಈ ಸ್ವರ್ಗೀಯ ಗಮ್ಯಸ್ಥಾನದ ರಹಸ್ಯವನ್ನ ಭೇದಿಸೋಣ. ನಮ್ಮ ಮೊದಲ ಸುಳಿವು ಸಿಗೋದು ಆಕಾಶದಲ್ಲಿ, ಅಂದ್ರೆ ಗಾಳಿಯಲ್ಲಿ. ಬೈಬಲ್ ಪ್ರಕಾರ ಸಂತರು ಮತ್ತೆ ಕರ್ತನು ಮೊದಲ ಬಾರಿಗೆ ಭೇಟಿಯಾಗೋ ಜಾಗ ಇದೆ. ಇದು ನಮ್ಮ ಒಗಟನ್ನು ಬಿಡಿಸೋದಕ್ಕೆ ಒಂದು ಪ್ರಮುಖವಾದ ಆರಂಭಿಕ ಪಾಯಿಂಟ್. ನೋಡಿ, 1 ಥೆಸಲೋನಿಯನ್ನರ ಪುಸ್ತಕದಲ್ಲಿರೋ ಈ ಮಾತುಗಳನ್ನ ಗಮನಿಸಿ. ಇದು ಎಷ್ಟು ಸ್ಪಷ್ಟವಾಗಿದೆ ಅಲ್ವಾ? ಇದು ಸುಮ್ನೆ ಒಂದು ಭೇಟಿಯಲ್ಲ, ಇದೊಂದು ರೀತಿ ಸ್ವರ್ಗೀಯ ಸಂಗಮ. ಮೋಡಗಳ ನಡುವೆ ಗಾಳಿಯಲ್ಲಿ ಕರ್ತನನ್ನು ಭೇಟಿಯಾಗೋದು ಅವರ ಪ್ರಯಾಣದ ಮೊದಲ ಅತಿ ಮುಖ್ಯವಾದ ಹೆಜ್ಜೆ. ಅಂದ್ರೆ ಗಾಳಿಯಲ್ಲಿ ಭೇಟಿಯಾಗೋದು ಅನ್ನೋದು ಕೇವಲ ಒಂದೇ ಒಂದು ಘಟನೆ ಅಲ್ಲ, ಅದೊಂದು ದೊಡ್ಡ ಪ್ರಕ್ರಿಯೆಯ ಶುರುವಾತು. ಭೂಮಿ ಮೇಲೆ ಕಷ್ಟದ ಸಮಯ ಶುರುವಾಗೋಕ್ಕೂ ಮುಂಚೆ ನಡೆಯೋ ಒಂದು ಮಹತ್ವದ ಸಭೆ ಇದು. ಸೊ ಇದು ಕೇವಲ ಜಾಗದ ಬಗ್ಗೆ ಅಲ್ಲ, ಸರಿಯಾದ ಸಮಯದ ಬಗ್ಗೆನೂ ಇದೆ. ಸರಿ, ಗಾಳಿಯಲ್ಲಿ ನಡೆಯೋ ಸಭೆಯ ಬಗ್ಗೆ ತಿಳ್ಕೊಂಡ್ವಿ. ಈಗ ನಮ್ಮ ಹುಡುಕಾಟ ನಮ್ಮನ್ನ ಒಂದು ಪವಿತ್ರ ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ. ಅದುವೇ ಜಿಯೋನ್ ಪರ್ವತ. ಇಲ್ಲಿ ಒಂದು ವಿಶೇಷ ಗುಂಪು ಸೇರುತ್ತೆ. ಇದು ನಮ್ಮ ರಹಸ್ಯಕ್ಕೆ ಇನ್ನೊಂದು ರೋಚಕ ತಿರುವು ಕೊಡುತ್ತೆ. ಇಲ್ಲಿ ಒಂದು ವಿಷಯವನ್ನ ಗಮನಿಸಬೇಕು. ಇಲ್ಲಿ ಎಲ್ಲಾ ಸಂತರೂ ಇಲ್ಲ, ಬದಲಿಗೆ ಕುರಿಮರಿಯ ಜೊತೆ ಒಂದು ನಿರ್ದಿಷ್ಟ ಗುಂಪು ಮಾತ್ರ ಇದೆ, 144,000 ಜನರು. ಹಾಗಾದ್ರೆ ಇದೊಂದು ವಿಶೇಷ ಸಭೆ ಅಲ್ವಾ? ಈ ಸಂಖ್ಯೆ ಯಾಕೆ ಇಷ್ಟು ಮುಖ್ಯ? ಇದು ನಮ್ಮ ಒಗಟಿಗೆ ಹೇಗೆ ಸಂಬಂಧಪಟ್ಟಿದ್ದು? ಈ ದೃಶ್ಯವನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲ ಪುನರುತ್ಥಾನ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಇದು ಕೇವಲ ಒಂದು ಪದ ಅಲ್ಲ, ಬದಲಾಗಿ ಹುತಾತ್ಮರಾದ ಎಲ್ಲ ಸಂತರನ್ನೂ ಒಟ್ಟಿಗೆ ಸೇರಿಸುವಂತಹ ಒಂದು ದೊಡ್ಡ ಮಹತ್ವದ ಘಟನೆ. ಸೊ ಇಲ್ಲಿ ಮುಖ್ಯವಾದ ಪಾಯಿಂಟು ತುಂಬಾನೇ ಕ್ಲಿಯರ್ ಆಗಿದೆ. ಜಿಯೋನ್ ಪರ್ವತ ಅನ್ನೋದು ಕೇವಲ ಒಂದು ಭೌಗೋಳಿಕ ಸ್ಥಳ ಅಲ್ಲ, ಅದು ದೇವರ ಸಾನ್ನಿಧ್ಯ ಮತ್ತೆ ಅಧಿಕಾರವನ್ನು ಸೂಚಿಸುವ ಒಂದು ದೃಶ್ಯ, ಮತ್ತು ಇದು ಒಂದು ನಿರ್ದಿಷ್ಟ ಗುಂಪಿಗೆ ಸಂಬಂಧಿಸಿದ್ದು. ಗಾಳಿಯಲ್ಲಿನ ಸಭೆ ಆಯ್ತು, ಜಿಯೋನ್ ಪರ್ವತದ ದೃಶ್ಯನೂ ನೋಡಿದ್ವಿ. ಈಗ ನಮ್ಮ ಕೊನೆಯ ಸುಳಿವು ನಮ್ಮನ್ನ ಇನ್ನೊಂದು ಅದ್ಭುತವಾದ ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ. ಅದು ಬೆಂಕಿಯಿಂದ ಹೊಳೆಯೋ ಒಂದು ಗಾಜಿನ ಸಮುದ್ರ. ಇಲ್ಲಿ ವಿಜಯಶಾಲಿಗಳು ಸೇರ್ತಾರೆ. ಇದು ನಮ್ಮ ರಹಸ್ಯದ ಕೊನೆಯ ಪೀಸ್. ಪ್ರಕಟಣೆ ಪುಸ್ತಕದಲ್ಲಿ ಬರುವ ಈ ದೃಶ್ಯ ಇದೆಯಲ್ಲ, ಇದು ಬರೀ ನೋಡೋಕೆ ಸುಂದರವಾಗಿಲ್ಲ, ಬದಲಿಗೆ ತುಂಬಾನೇ ಶಕ್ತಿಯುತವಾಗಿದೆ. ವಿಜಯಶಾಲಿಗಳು ಆ ಗಾಜಿನ ಸಮುದ್ರದ ಪಕ್ಕದಲ್ಲಿ ನಿಂತಿರೋದು ಅವರ ಹೋರಾಟ ಮತ್ತು ಕೊನೆಗೆ ಸಿಕ್ಕ ಬಿಡುಗಡೆಯನ್ನೇ ಸಂಕೇತಿಸುತ್ತೆ. ಇಲ್ಲಿ ಗೆಲುವಿನ ಚಿತ್ರಣ ಸ್ಪಷ್ಟವಾಗಿ ಕಾಣುತ್ತೆ. ಆದ್ರೆ ನಮ್ಮ ಮೂಲ ಪ್ರಶ್ನೆ ಇನ್ನೂ ಹಾಗೇ ಇದೆ. ಗಾಳಿಯಲ್ಲಿ ಒಂದು ಸಭೆ, ಪರ್ವತದ ಮೇಲೆ ಇನ್ನೊಂದು, ಈಗ ಸಮುದ್ರದ ಪಕ್ಕ ಮತ್ತೊಂದು. ಇವೆಲ್ಲ ಮೂರು ಬೇರೆ ಬೇರೆ ಜಾಗಗಳ ಅಥವಾ ಒಂದೇ ದೊಡ್ಡ ಚಿತ್ರದ ಮೂರು ಭಾಗಗಳ? ಒಗಟು ಇನ್ನಷ್ಟು ಕಾಂಪ್ಲಿಕೇಟ್ ಆಗ್ತಿದೆ ಅಲ್ವಾ? ಸರಿ, ಈಗ ನಮ್ಮ ಈ ಹುಡುಕಾಟದ ಕ್ಲೈಮ್ಯಾಕ್ಸ್ಗೆ ಬಂದಿದ್ದೀವಿ. ಇಷ್ಟೊತ್ತು ಸಿಕ್ಕಿರೋ ಎಲ್ಲಾ ಸುಳಿವುಗಳನ್ನ ಒಟ್ಟಿಗೆ ಸೇರ್ಸೋ ಸಮಯ ಬಂದಿದೆ. ಗಾಳಿ, ಪರ್ವತ, ಸಮುದ್ರ, ಈ ಮೂರು ಬೇರೆ ಬೇರೆ ದೃಶ್ಯಗಳು ಹೇಗೆ ಒಂದಕ್ಕೊಂದು ಸೇರ್ಕೊಂಡು ಒಂದೇ ಒಂದು ಸತ್ಯವನ್ನು ಹೊರಗೆ ತರುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ನಮ್ಮ ರಹಸ್ಯದ ಕೀಲಿಕೈಯೇ ಇಲ್ಲೇ ಇದೆ. ಬಹುಶಃ ನಾವು ಎಲ್ಲಿ ಅಂತ ಕೇಳೋ ಬದಲು ಯಾರು ಮತ್ತೆ ಯಾಕೆ ಅಂತ ಕೇಳಬೇಕೇನೋ. ಈ ದೃಶ್ಯಗಳು ಬೇರೆ ಬೇರೆ ಸ್ಥಳಗಳ ಬಗ್ಗೆ ಮಾತಾಡ್ತಿಲ್ಲ, ಬದಲಿಗೆ ಒಂದೇ ಘಟನೆಯಲ್ಲಿ ಸಂತರ ಬೇರೆ ಬೇರೆ ಪಾತ್ರಗಳನ್ನ ತೋರಿಸ್ತಿವೆ. ಒಂದು ಗುಂಪು ರಕ್ಷಕರಾದ್ರೆ ಇನ್ನೊಂದು ಗುಂಪು ರಕ್ಷಿಸಲ್ಪಟ್ಟವರು. ಹಾಗಾದ್ರೆ ನಮ್ಮ ಒಗಟಿಗೆ ಕೊನೆಯ ಉತ್ತರ ಇಲ್ಲಿದೆ ನೋಡಿ. ಅದು ಗಾಳಿಯಲ್ಲಿರ್ಲಿ, ಜಿಯಾನ್ ಪರ್ವತದ ಮೇಲಿರ್ಲಿ, ಅಥವಾ ಗಾಜಿನ ಸಮುದ್ರದ ಹತ್ರ ಇರ್ಲಿ, ಇವೆಲ್ಲವೂ ಸೂಚಿಸೋದು ಒಂದೇ ಒಂದು ಅಂತಿಮ ಪವಿತ್ರವಾದ ಜಾಗವನ್ನ. ಅದೇ ದೇವರ ಸಿಂಹಾಸನದ ಮುಂದಿರುವ ಸ್ಥಳ. ಹಾಗಾದ್ರೆ ಇದೆಲ್ಲ ಯಾಕೆ ಮುಖ್ಯ ಅನ್ಸುತ್ತೆ ಅಲ್ವಾ? ಯಾಕಂದ್ರೆ ಈ ದೃಷ್ಟಿಕೋನವು ಬೈಬಲ್ನಲ್ಲಿ ಗೊಂದಲದಂತೆ ಕಾಣೋ ಬೇರೆ ಬೇರೆ ಭಾಗಗಳನ್ನ ಒಂದು ಸುಂದರವಾದ, ಸರಳವಾದ ಕಥೆಯಾಗಿ ಜೋಡಿಸುತ್ತೆ. ಇದರರ್ಥ
ಎಲ್ಲಾ ಕಾಲದ ಸಂತರ ಭವಿಷ್ಯ ಒಂದೇ, ಅವರ ಗಮ್ಯಸ್ಥಾನವೂ ಒಂದೇ, ಅದೇ ದೇವರ ಸಿಂಹಾಸನದ ಮುಂದೆ ಎಲ್ಲರೂ ಒಟ್ಟಾಗಿ ಸೇರುವುದು. ಈ ವಿವರಣೆಯು ಕೊನೆಗಾಲದ ಘಟನೆಗಳನ್ನ ಒಂದು ಸ್ಪಷ್ಟವಾದ ಹಂತಹಂತವಾದ ಕ್ರಮದಲ್ಲಿ ತೋರಿಸುತ್ತೆ. ಪುನರುತ್ಥಾನದಿಂದ ಹಿಡಿದು ಅಂತಿಮ ವಿಜಯದವರೆಗೂ ಏನಾಗುತ್ತೆ ಅನ್ನೋದರ ಒಂದು ಕ್ಲಿಯರ್ ಪಿಕ್ಚರ್ ಕೊಡುತ್ತೆ. ಹಾಗಾದ್ರೆ ಈ ಇಡೀ ಚರ್ಚೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಬೈಬಲ್ನಲ್ಲಿ ಹೇಳಿರೋ ಸ್ಥಳಗಳು ಕೇವಲ ಜಾಗಗಳಾಗಿರ್ದೆ ಸಾಂಕೇತಿಕ ಅರ್ಥಗಳನ್ನ ಹೊಂದಿದ್ರೆ, ಹಾಗಾದ್ರೆ ಇದೇ ರೀತಿ ನಾವು ಬೈಬಲ್ನ ಬೇರೆ ಯಾವ ರಹಸ್ಯಗಳನ್ನ ಹೊಸ ದೃಷ್ಟಿಯಿಂದ ನೋಡಬಹುದು? ಯೋಚನೆ ಮಾಡಿ. ಇದು ನಮ್ಮುಂದಿನ ಹುಡುಕಾಟಕ್ಕೆ ಒಂದು ಒಳ್ಳೆ ಆರಂಭ.